ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿ ಪ್ರವಾಸಕ್ಕೆ ತೆರಳಿದ್ದ ಕೇರಳ ಮೂಲದ 15 ವರ್ಷದ ಬಾಲಕಿ ಶ್ರೀನಂದನ ಪ್ರಪಾತಕ್ಕೆ ಬಿದ್ದು ದುರ್ಮರಣಕ್ಕೆ ಈಡಾಗಿದ್ರು. ಈ ದುರಂತದ ಬಳಿಕ ಎಚ್ಚೆತ್ತ ಅರಣ್ಯ ಇಲಾಖೆ ಚಾರಣಿಕರ ಸುರಕ್ಷತೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಹೊಸ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನು ಜಾರಿಗೆ ತಂದಿದೆ. ನೂತನ ಎಸ್ಒಪಿಯನ್ನ ಸಂಪೂರ್ಣವಾಗಿ ಅನುಷ್ಠಾನಗೊಳಿಸುವವರೆಗೆ ರಾಜ್ಯದಾದ್ಯಂತ ಟ್ರೆಕ್ಕಿಂಗ್ ಚಟುವಟಿಕೆಗಳಿಗೆ ತಾತ್ಕಾಲಿಕ ನಿರ್ಬಂಧ ಹೇರಲಾಗಿದೆ. ಆದರೆ ಎಸ್ಒಪಿಯ ಅನುಷ್ಠಾನ ಪ್ರಕ್ರಿಯೆ ಇನ್ನೂ ಪೂರ್ಣಗೊಳ್ಳದ ಕಾರಣ ರಾಜ್ಯದ ಹಲವೆಡೆ ಟ್ರೆಕ್ಕಿಂಗ್ ಆರಂಭವಾಗಿಲ್ಲ. ಇತ್ತ ರಾಜಧಾನಿ ಬೆಂಗಳೂರಿಗರ ಅಚ್ಚುಮೆಚ್ಚಿನ ಟ್ರೆಕ್ಕಿಂಗ್ ತಾಣವಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸ್ಕಂದಗಿರಿ ಮತ್ತು ಕೈವಾರ ಬೆಟ್ಟಗಳಲ್ಲೂ ಚಾರಣ ಚಟುವಟಿಕೆಗಳು ಇನ್ನೂ ಆರಂಭವಾಗಿಲ್ಲ. ನಮ್ಮಲ್ಲಿ ಎರಡು ಕಡೆ ಚಾರಣದ ವ್ಯವಸ್ಥೆ ಇತ್ತು. ಒಂದು ಸ್ಕಂದಗಿರಿ, ಮತ್ತೊಂದು ಕೈವಾರ ಬೆಟ್ಟ, ಎರಡು ಕಡೆ. ಈಗೇನಾಗಿದೆ, ಕೆಲವೊಂದು ಚಾರಣಗಳಲ್ಲಿ ಕೆಲವು ದುರ್ಘಟನೆಗಳು ಸಂಭವಿಸಿದ್ರಿಂದ ಈ ರೀತಿ ದುರ್ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂತೇಳಿ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ನಮ್ಮ ಡಿಪಾರ್ಟ್ಮೆಂಟಿಂದ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಗೆ ಬೇಕಾಗಿರೋಂಥ ಎಲ್ಲ ಕ್ರಮಗಳನ್ನ ನಾವು ತಗೊಂಡು ಇಂಪ್ಲಿಮೆಂಟ್ ಮಾಡಬೇಕಾಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಅವಶ್ಯಕತೆ ಇರೋದ್ರಿಂದ ತಾತ್ಕಾಲಿಕವಾಗಿ ನಾವು ಚಾರಣಗಳನ್ನ ಎರಡೂ ಪ್ರದೇಶದಲ್ಲಿ ನಾವು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದೀವಿ. ಎರಡೂ ಸ್ಕಂದಗಿರಿ ಮತ್ತು ಕೈವಾರ ಎರಡು ಕಡೆ ಚಾರಣ ನಡೀತಾ ಇತ್ತು ನಮ್ಮದು. ಎರಡೂ ಸಹ ನಾವು ತಾತ್ಕಾಲಿಕವಾಗಿ ನಿಲ್ಲಿಸಿದ್ದೀವಿ. 150 ಜನದ ಸ್ಲಾಟ್ ಇತ್ತು. ಅದು ಏನಾಗಿದೆ, ನಮ್ಮ SOPನಲ್ಲಿ ಕೆಲವೊಂದು ಕಂಡೀಷನ್ಸ್ ಇದೆ. ಪ್ರತಿ 10 ಜನ ಟ್ರೆಕ್ಕರ್ಸ್ಗೆ ಒಬ್ಬ ಗೈಡ್ ಇರಬೇಕು. ಮತ್ತು ಇನ್ನೂ ಹಲವಾರು ಅದರಲ್ಲಿ ನಿಬಂಧನೆಗಳಿದ್ದಾವೆ. ಈ ಒಂದು ಚಾರಣಿಗರ ಸುರಕ್ಷತೆ ಉದ್ದೇಶದಿಂದ ಮಾಡಿರೋಂಥ SOP ಅದು. ಆ SOP ಕ್ರಮಗಳನ್ನೆಲ್ಲ ತೊಗೊಂಡು ಎನ್ಶೋರ್ ಮಾಡಿ ನಾವು ಆಮೇಲೆ ಟ್ರೆಕ್ಕಿಂಗ್ನ ಕಂಟಿನ್ಯೂ ಮಾಡಬೇಕಾಗಿರುತ್ತೆ. ಆ ಒಂದು ಉದ್ದೇಶದಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ವಿ. ಸ್ಕಂದಗಿರಿ ಮತ್ತು ಕೈವಾರ ಬೆಟ್ಟಗಳಲ್ಲಿ ಪ್ರತಿದಿನ ಸುಮಾರು 150 ಜನರಿಗೆ ಟ್ರೆಕ್ಕಿಂಗ್ಗೆ ಅವಕಾಶ ಕಲ್ಪಿಸಲಾಗುತ್ತಿತ್ತು. ಆದರೆ ಹೊಸ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನು ಇನ್ನೂ ಸಂಪೂರ್ಣವಾಗಿ ಅನುಷ್ಠಾನಗೊಳಿಸದ ಕಾರಣ ಎರಡು ಬೆಟ್ಟಗಳಲ್ಲಿ ಟ್ರೆಕ್ಕಿಂಗ್ಗೆ ಅವಕಾಶ ನೀಡಲಾಗುತ್ತಿಲ್ಲ. ಹೊಸ SOP ಪ್ರಕಾರ ಪ್ರತಿ 10 ಮಂದಿ ಚಾರಣಿಗರಿಗೆ ಒಬ್ಬ ಗೈಡ್ ಕಡ್ಡಾಯವಾಗಿರಬೇಕು. ಚಾರಣದ ಸಂಪೂರ್ಣ ಅವಧಿಯಲ್ಲಿ ಗೈಡ್ ಹಾಗೂ ಚಾರಣಿಗರು ಬೇಸ್ ಕ್ಯಾಂಪ್ನೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇರಬೇಕು. ಟ್ರೆಕ್ಕಿಂಗ್ ಮಾರ್ಗದ KML ಫೈಲ್ಗಳನ್ನು ಚಾರಣಿಗರ ಮೊಬೈಲ್ಗಳಲ್ಲಿ ಅಪ್ಲೋಡ್ ಮಾಡುವ ವ್ಯವಸ್ಥೆಯೂ ಇರಬೇಕು. ಇದರ ಜೊತೆಗೆ ಮೊಬೈಲ್ ನೆಟ್ವರ್ಕ್ ಲಭ್ಯವಿಲ್ಲದ ಬ್ಲಾಕ್ ಸ್ಪಾಟ್ಗಳನ್ನು ಗುರುತಿಸಿ ಅದರ ಬಗ್ಗೆ ಚಾರಣಿಗರಿಗೆ ಮುಂಚಿತವಾಗಿ ಮಾಹಿತಿ ನೀಡಬೇಕು. ಗೈಡ್ ಬಳಿ ಫಸ್ಟ್ ಏಡ್ ಕಿಟ್, ಟಾರ್ಚ್ ಸೇರಿದಂತೆ ಅಗತ್ಯ ಸುರಕ್ಷತಾ ಪರಿಕರಗಳು ಕಡ್ಡಾಯವಾಗಿ ಇರಬೇಕು. 60 ವರ್ಷ ಮೇಲ್ಪಟ್ಟವರು ಟ್ರೆಕ್ಕಿಂಗ್ಗೆ ತೆರಳಬೇಕಾದರೆ ವೈದ್ಯಕೀಯ ಫಿಟ್ನೆಸ್ ಪ್ರಮಾಣ ಪತ್ರ ಸಲ್ಲಿಸಿರಬೇಕು. ನಿರಂತರವಾಗಿ ಅವರು ಹೋದಾಗ ಅವರು ಬೇಸ್ ಕ್ಯಾಂಪ್ ಜೊತೆ ಅವ್ರ ಕಮ್ಯುನಿಕೇಷನಲ್ಲಿ ಇರಬೇಕು. ಆಮೇಲೆ ಪ್ರತಿ 10 ಜನಕ್ಕೆ ಒಬ್ಬರು ಚಾರಣಿಗರ ಜೊತೆ ಗೈಡ್ ಇರಬೇಕು. ಈ ರೀತಿ ಎಲ್ಲ ಕಂಡೀಷನ್ಸ್ ಇದೆ. ಮತ್ತು ಅಲ್ಲಲ್ಲೇ ಅವ್ರಿಗೆ ಫಸ್ಟ್ ಏಡ್ ಕಿಟ್ಗಳು ಇಟ್ಟಿರಬೇಕು. ಗೈಡ್ ಜೊತೆ ಫಸ್ಟ್ ಏಡ್ ಕಿಟ್ ಇರಬೇಕು. ಅವ್ರಿಗೆ ಟಾರ್ಚ್ ಇರಬೇಕು. ಆಮೇಲೆ KML ಫೈಲ್ ಇರಬೇಕು ಟ್ರೆಕ್ಕಿಂಗ್ ರೂಟ್ದು. ಆ ಟ್ರೆಕ್ಕಿಂಗ್ ರೂಟ್ದು KML ಫೈಲ್ ಕೂಡ ಅವ್ರ ಮೊಬೈಲ್ ಕೂಡ, ಚಾರಣಿಗರ ಮೊಬೈಲ್ ಕೂಡ ಅದನ್ನು ಅಪ್ಲೋಡ್ ಮಾಡೋ ವ್ಯವಸ್ಥೆ ಇರಬೇಕು. ಮತ್ತು ಎಲ್ಲೆಲ್ಲಿ ಮೊಬೈಲ್ ಸಿಗಲ್ಲ ಆ ರೀತಿ ಬ್ಲ್ಯಾಕ್ ಸ್ಪಾಟ್ಗಳನ್ನ ಐಡೆಂಟಿಫೈ ಮಾಡಿ ಅದ್ರ ಬಗ್ಗೆ ಚಾರಣಿಗರಿಗೆ ಒಂದು ಮಾಹಿತಿನ ಕೊಡಬೇಕು. ಆಮೇಲೆ 60 ವರ್ಷದ ಮೇಲ್ಪಟ್ಟವರಿದ್ದರೆ ಅವ್ರಿಗೆ ಒಂದು ಮೆಡಿಕಲ್ ಫಿಟ್ನೆಸ್ ಇರಬೇಕು. ಇವರು ಚಾರಣ ಮಾಡಲಿಕ್ಕೆ ಇವರು ಫಿಟ್ ಇದ್ದಾರೆ ಅಂಥೇಳಿ ಒಂದು ಸರ್ಟಿಫಿಕೇಟ್ ಜೊತೆ ಅವ್ರು ಬರಬೇಕು. ಈ ರೀತಿ ಎಲ್ಲ ನಿಬಂಧನೆಗಳು ಭಾಳಷ್ಟಿದ್ದಾವೆ. ಈ ಎಲ್ಲ ನಿಬಂಧನೆಗಳನ್ನು ನಾವು ಇನ್ ಪ್ಲೇಸಲ್ಲಿ ಇಟ್ಟು ಎನ್ಶೋರ್ ಮಾಡಿಕೊಂಡು ಆಮೇಲಿಂದ ನಾವು ಚಾರಣನ ಕಂಟಿನ್ಯೂ ಮಾಡ್ತೀವಿ. ಅದೇ ಇವಾಗ ಈ ಕೆಲವೊಂದು ಏನು SOPನಲ್ಲಿರುವಂಥ ಕಂಡೀಷನ್ಸ್ ಇದೆ, ಕೆಲವೊಂದು ಮೆಟೀರಿಯಲ್ ಎಲ್ಲ ಪ್ರೊಕ್ಯೂರ್ ಮಾಡ್ಬೇಕು ನಾವು. ಅದೆಲ್ಲ ಮಾಡಿಕೊಂಡು ನಾವು ಅದನ್ನು ಆದಷ್ಟು ಬೇಗ ಶುರು ಮಾಡ್ತೀವಿ. ನೂತನ SOPಯಲ್ಲಿ ಇರುವ ಎಲ್ಲ ನಿಬಂಧನೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದ ಬಳಿಕವೇ ಸ್ಕಂದಗಿರಿ ಮತ್ತು ಕೈವಾರ ಬೆಟ್ಟಗಳಲ್ಲಿ ಮತ್ತೆ ಟ್ರೆಕ್ಕಿಂಗ್ ಚಟುವಟಿಕೆ ಆರಂಭವಾಗಲಿದೆ ಎಂದು ಅರಣ್ಯ ಇಲಾಖೆ ಸ್ಪಷ್ಟಪಡಿಸಿದೆ. ಆದರೆ ಇಷ್ಟು ದಿನ ಕಳೆದರೂ ಟ್ರೆಕ್ಕಿಂಗ್ ಆರಂಭವಾಗದಿರುವುದಕ್ಕೆ ಚಾರಣ ಪ್ರಿಯರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದು, ಅಗತ್ಯ ಸಿದ್ಧತೆಗಳನ್ನು ಶೀಘ್ರ ಪೂರ್ಣಗೊಳಿಸಿ ಚಾರಣಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.